ಮತ್ತೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ಮನೆ ಕೆಲಸ ಮಾಡುವಂತಹ ಜನ ಯಾವಾಗಲೂ ಅನ್ಕೊಳ್ತಿರ್ತಾರೆ, ನಮಗೆ ಕಷ್ಟಕಾಲದಲ್ಲಿ ಯಾರು ಬರಲ್ಲ, ಈ ಕೆಲಸ ಮಾಡೋದ್ರಿಂದ ಈ ಹೊತ್ತಿನ ಹೊಟ್ಟೆ ತುಂಬುತ್ತೆ ಹೊರತು ಇದರಿಂದ ಯಾವುದೇ ಸವಲತ್ತುಗಳು ನಮಗೆ ಸಿಗೋದಿಲ್ಲ ಅಂತ ಖಂಡಿತ ಅನ್ಕೋಬೇಡಿ. ಅಸಂಘಟಿತ ವಲಯಕ್ಕೆ ಅಂತಾನೆ ಸರ್ಕಾರದಿಂದ ಹಲವಾರು ಸವಲತ್ತುಗಳು ಈಗಾಗಲೇ ಮಂಜೂರಾಗಿದೆ. ಆದರೆ ಅದರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಆ ವಿಷಯವನ್ನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ವಕೀಲರಾಗಿರುವಂತಹ ರಾಜೇಶ್ವರಿ ಅವರಿಂದ ಪಡೆಯೋಣ. ಸೊ ರಾಜೇಶ್ವರಿ ಅವರು ಈಗಾಗಲೇ ಹೇಳ್ತಾ ಇದ್ರಿ ಯಾವ ರೀತಿ ಎಕ್ಸ್ಪ್ಲಾಯ್ಟೇಷನ್ ಆಗುತ್ತೆ ಅಂತ. ಇನ್ನು ಅಂಕಿ ಅಂಶಗಳನ್ನ ನೋಡೋದಾದ್ರೆ ಏನ್ ಹೇಳ್ತೀರಾ? ಇವಾಗ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡ್ರೆ ಡೊಮೆಸ್ಟಿಕ್ ವರ್ಕರ್ಸ್ ಅಂತ ತಗೊಂಡ್ರೆ 90% ಮಹಿಳೆ ಆಗಿರ್ತಾರೆ, ವುಮನ್, ಮತ್ತೆ ಹೆಣ್ಮಗಳು ಆಗಿರ್ತಾರೆ, ಚಿಕ್ಕ ಮಕ್ಕಳು. ಈ ಚಿಕ್ಕ ಮಕ್ಕಳು 25% ಬರೀ ಚಿಕ್ಕ ಮಕ್ಕಳು ಬಿಲೋ 14 ಇಯರ್ಸ್. ಇವಾಗ ದಯವಿಟ್ಟು ಬಿಲೋ 14 ಇಯರ್ಸ್ ಡೊಮೆಸ್ಟಿಕ್ ವರ್ಕರ್ಸ್ ಇದು ಮಾಡ್ಕೊಳಂಗಿಲ್ಲ, ಯೂಸ್ ಮಾಡ್ಕೊಳಂಗಿಲ್ಲ. ಸೊ ಆ ಥರ ಆದರೆ ಅಕ್ಕಪಕ್ಕದವ್ರು ನೋಡಿದ್ರೆ ಚೈಲ್ಡ್ ಕಮಿಷನ್ಗೆ ಇದು ಮಾಡ್ಬೋದು, ಕಂಪ್ಲೇಂಟ್ ಕೊಡ್ಬೋದು, ಇಲ್ಲ ಲೇಬರ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಕೊಡ್ಬೋದು. ಸೊ ಅದು ಅಫೆನ್ಸ್ ಆಗುತ್ತೆ. ವಿತಿನ್ 14 ಇಯರ್ಸ್ ಯೂಸ್ ಮಾಡಿಕೊಂಡ್ರೆ ಯಾವುದೇ ಮಗು ಮನೆ ಕೆಲಸಕ್ಕೆ ಯೂಸ್ ಮಾಡೋಂಗಿಲ್ಲ ಭಾವನ. ಇವಾಗ ನಾವು ಸ್ಟೇಟ್ ವೈಸ್ ತಗೊಂಡ್ರೆ ಮಹಾರಾಷ್ಟ್ರ ಡೊಮೆಸ್ಟಿಕ್ ವರ್ಕರ್ಸ್ ವೆಲ್ಫೇರ್ ಬೋರ್ಡ್ ಅಂತಲೇ ಇದೆ. ಅಲ್ಲಿ ತಮಿಳ್ನಾಡಲ್ಲೂ ಅಷ್ಟೇ ಡೊಮೆಸ್ಟಿಕ್ ವರ್ಕರ್ಸ್ನ ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಫಸ್ಟು ಸ್ಟೇಟು ಇನ್ ಇಂಡಿಯಾ ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಡೊಮೆಸ್ಟಿಕ್ ವರ್ಕರ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಆ ಆ್ಯಕ್ಟ್ ಪ್ರಕಾರ ನೋಡಿದ್ರೆ ಅವ್ರಿಗೆ ಈ 45 ಮಿನಿಟ್ಸ್ 45 ನಿಮಿಷ ಪಾತ್ರೆ ತೊಳೆಯೋದಾಗಲಿ, ಬಟ್ಟೆ ಒಗೆಯೋದಾಗಲಿ ಮಾಡಿದ್ರೆ ಓವರ್ ಆಲ್ 272 ಅಂದರೆ 272 ರೂಪೀಸ್ ಅವರು ಎಂಟೈಟಲ್ಡ್. ಇವಾಗ ಇದೆಲ್ಲ ಕೆಲಸ ಮಾಡಿಕೊಂಡು ಮಗುನೂ ನೋಡಿಕೊಂಡು 8 ಅವರ್ಸ್ ಮಾಡಿದ್ರೆ ಅವ್ರಿಗೆ 2907 ಎಂಟೈಟಲ್ ಆಗ್ತಾರೆ. ಅದೇ ಥರ ಸ್ಕೂಲ್ಗೆ ಕರ್ಕೊಂಡು ಹೋಗೋದು ಇದೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು 8 ಅವರ್ಸಲ್ಲಿ ಅವ್ರಿಗೆ ಸ್ಕೂಲ್ಗೆ ಡ್ರಾಪ್ ಮಾಡೋದಾಗಲಿ ತಿರ್ಗಾ ವಾಪಸ್ ಕರ್ಕೊಂಬರೋದಾಗಲಿ ಮಾಡಿದ್ರೆ 3107 ರೂಪಾಯಿ ಅವ್ರಿಗೆ ಎಂಟೈಟಲ್, ಆ ರೈಟ್ಸ್ ಅವ್ರಿಗೆ ಇದೆ. ಈ ಮಿನಿಮಮ್ ವೇಜಸ್ ಆ್ಯಕ್ಟ್ ಪ್ರಕಾರ 6 ದಿನ ವಾರಕ್ಕೆ 6 ದಿನ ಮಾತ್ರ ಅವ್ರು ಕೆಲಸ ಮಾಡಬೇಕು ಭಾವನ. ಸೊ ಇವತ್ತಿಂದ ಒಂದಿನ ಲೀವ್ ತಗೊಳ್ಳಿ. ಸೊ ಸಂಡೇಸ್ ಆಫ್ ಕೊಡೋದ್ರಲ್ಲಿ ಏನು ತಪ್ಪಿದೆ? ಏನು ಆ್ಯಕ್ಟ್ ಇರಬೇಕು ಅಂತ ಏನಿಲ್ಲ ಭಾವನ. ನಮ್ಮ ಹ್ಯುಮ್ಯಾನಿಟಿ ಏನಿದೆ ಅದು ಮೋರ್ ಇಂಪಾರ್ಟೆಂಟ್ ಅಲ್ವಾ? ಇವಾಗ ನಮ್ಮ ಹ್ಯುಮ್ಯಾನಿಟಿ, ನಮ್ಮ ಮಾರಲ್ ಹೆಂಗಿದೆ ಅಂತ ಅನಲೈಸ್ ಮಾಡೋಕ್ಕೆ ಹೋದರೆ ನಿಮ್ಮ ಮನೆಯಲ್ಲಿ ಕೆಲಸದವಳು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದನ್ನ ನೋಡಿ ಇಷ್ಟು ಮಾರಲ್ಸ್ ನನ್ನ ಹತ್ರ ಇದೆ ಅಂತ ಅನ್ಕೋಬೋದು. ತುಂಬ ಜನ ಮನೇಲಿ ಎಷ್ಟು ಹರಾಸ್ಮೆಂಟ್ ಅಂದರೆ ಆ ಹುಡುಗಿನ ಕೂಲು ಹಿಡಿದು ಮನೆಯಿಂದ ಆಚೆ ಹಾಕೋರು ಇದ್ದಾರೆ. ಅಷ್ಟು ರೂಡು ಈ ಡೊಮೆಸ್ಟಿಕ್ ವರ್ಕರ್ಸ್ ಅಂದರೆ ಅವ್ರಿಗೆ ಮಾನ ಇಲ್ಲ, ಮರ್ಯಾದಿಲ್ಲ, ಹೆಂಗಾದ್ರೂ ಬೈಬೋದು ಅಂತ ಅಂದ್ಕೊಂಡಿರ್ತಾರೆ. ಪಾಪ ಅವ್ರ ರಿಕ್ವೈರ್ಮೆಂಟ್ಸ್ಗೆ ಅಂತ ಆ ಕೆಲಸ ಮಾಡೋಕ್ಕೆ ಬರ್ತಾರೆ. ಇವಾಗ ಇಂಟರ್ ಸ್ಟೇಟ್ ಮೈಗ್ರೆಂಟ್ ವರ್ಕ್ಮೆನ್ಸ್ ಆ್ಯಕ್ಟ್ ಪ್ರಕಾರ ಈ ಒಂದು ಸ್ಟೇಟಿಂದ ಇನ್ನೊಂದು ಸ್ಟೇಟ್ಗೆ ಕರ್ಕೊಂಬರ್ಬೇಕಾದ್ರೆ ಇಲ್ಲಿ ಯಾವುದೇ ಎಸ್ಟಾಬ್ಲಿಷ್ಮೆಂಟು ಅವ್ರನ್ನ ಯೂಸ್ ಮಾಡ್ಕೊಬೇಕಂದ್ರೆ ಅವ್ರು ರಿಜಿಸ್ಟರ್ ಆಗಬೇಕು. ಸೊ ಏನಾಗಿದೆ ಅಂದರೆ ಇವಾಗ ಇವ್ರಿಗೆ ಡೊಮೆಸ್ಟಿಕ್ ವರ್ಕರ್ಸ್ ವೆಲ್ಫೇರ್ ಆ್ಯಂಡ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಡ್ರಾಫ್ಟ್ ಆಗಿದೆ, ಅದು ಇಂಪ್ಲಿಮೆಂಟ್ ಆಗಬೇಕು. ಆ ಇಂಪ್ಲಿಮೆಂಟ್ ಆಗೋವರೆಗೂ ಬೇರೆ ಆ್ಯಕ್ಟ್ಸಿಂದ ಇವ್ರಿಗೆ ಸ್ವಲ್ಪ ಸೌಲಭ್ಯಗಳನ್ನ ಇವ್ರಿಗೆ ಯೂಸ್ ಮಾಡ್ಕೊಬೋದು. ಆ ಥರ ಇದೆ ಇವಾಗ ಸಿಚುಯೇಷನ್. ಇವಾಗ ಚೈಲ್ಡ್ ಲೇಬರ್ ತೊಗೊಂಡ್ರೆ ಚೈಲ್ಡ್ ಲೇಬರ್ ಬಿಫೋರ್ 14 ಇಯರ್ಸ್ ಮಾಡೋಂಗಿಲ್ಲ. ಅದೇ ಥರ ಕಾಂಟ್ರಾಕ್ಟ್ ಮಾಡಿಕೊಂಡು ಲೇಬರ್ ಮಾಡೋರು ಕಾಂಟ್ರಾಕ್ಟರ್ಸ್ ಲೈಸೆನ್ಸ್ ಹೋಲ್ಡರ್ಸ್ ಆಗಿರಬೇಕು. ಓಕೆನಾ? ಅದೇ ಥರ ಇವಾಗ ಅನ್ಆರ್ಗನೈಸ್ ಸೆಕ್ಟರ್ಸ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಇದೆ. ಈ ಅನ್ಆರ್ಗನೈಸ್ ಸೋಷಿಯಲ್ ಸೆಕ್ಯೂರಿಟಿ ಸೆಕ್ಟರ್ ವರ್ಕರ್ಸಲ್ಲಿ ಈ ಡೋಬಿ ಅವರು ಇರ್ತಾರೆ, ಮತ್ತು ಟೈಲರ್ಸ್ ಇನ್ಕ್ಲೂಡ್ ಆಗ್ತಾರೆ. ಅವ್ರನ್ನೆಲ್ಲ ಇವಾಗ ಅದೇ ಗ್ರೂಪಲ್ಲಿ ಈ ಕೆಲಸವನ್ನು ಇನ್ಕ್ಲೂಡ್ ಮಾಡಿದ್ದಾರೆ ಭಾವನ. ಆ ಸ್ಕೀಮ್ ಪ್ರಕಾರ ಗೌರ್ಮೆಂಟ್ಗೆ ಪವರ್ಸ್ ಇದೆ ಸ್ಕೀಮ್ಸ್ ಮಾಡೋಕ್ಕೆ. ಈ ಸೆಂಟ್ರಲ್ ಗೌರ್ಮೆಂಟ್ಗೆ
ಅವ್ರದ್ದು ಲೈಫ್ಗೆ ಆಗಲಿ, ಇವಾಗ ಡಿಸೆಬಿಲಿಟಿ ಏನಾದರೂ ಕೆಲಸ ಟೈಮಲ್ಲಿ ಏನಾದರೂ ಕೈಯೋ ಕಾಲು ಹೋದರೆ ಆ ಡಿಸೆಬಿಲಿಟಿಗೆ ಆಗಲಿ, ಮತ್ತು ಅವ್ರದ್ದು ಹೆಲ್ತ್ ಮತ್ತು ಮೆಡಿಕಲ್ ಫೆಸಿಲಿಟೀಸ್ ಆಗಲಿ, ಹೆರಿಗೆ ಎಕ್ಸ್ಪೆನ್ಸಸ್ಗೆ ಆಗಲಿ, ಮತ್ತು ಓಲ್ಡ್ ಏಜ್ ಪೆನ್ಷನ್ಸ್ಗಾಗಲಿ, ಈ ಥರ ಈ ಸೆಂಟ್ರಲ್ ಗೌರ್ಮೆಂಟ್ಗೆ ಬರುತ್ತೆ ಈ ಸಬ್ಜೆಕ್ಟ್ಸ್. ಸ್ಟೇಟ್ ಗೌರ್ಮೆಂಟ್ಗೆ ಬಂದಾಗ ಪ್ರಾವಿಡೆಂಟ್ ಫಂಡ್ ಇದೆ, ಎಂಪ್ಲಾಯ್ಮೆಂಟ್ ಇಂಜುರಿ ಫಂಡ್, ಹೌಸಿಂಗ್, ಎಜುಕೇಷನ್ ಮತ್ತು ಫ್ಯೂನ್ರಲ್ ಅಸಿಸ್ಟೆನ್ಸ್, ಇದಕ್ಕೆಲ್ಲ ಇವ್ರಿಗೆ ಸ್ಕೀಮ್ ಮಾಡೋ ಅಷ್ಟು ಪವರ್ಸು ಈ ಆ್ಯಕ್ಟಿಂದ ಸ್ಟೇಟ್ ಗೌರ್ಮೆಂಟ್ಗೆ ಇದೆ. ಓಕೆ, ಇದ್ರ ಬಗ್ಗೆ ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರೇ, ನೋಡಿದ್ರಲ್ಲ, ಸಾಕಷ್ಟು ಸವಲತ್ತುಗಳು ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ನಿಮಗೆ ಲಭ್ಯ ಆಗುತ್ತೆ. ಆದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಸೂಕ್ತ ಮಾಹಿತಿಗಳನ್ನು ನಿಮ್ಗೆ ಕೊಡೋ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.